ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾವು ನಮ್ಮ ಮನೆಯಲ್ಲಿ ಕರ್ಚಿಕಾಯಿ ಮಾಡಕತ್ತೀವಿ. ಯಾಕೆ ಕರ್ಚಿಕಾಯಿ ಮಾಡಕತ್ತೀವಿ ಅಂತಂದರೆ, ಈ ನಾಗರ ಪಂಚಮಿ ಹಬ್ಬದಾಗ ನಮ್ಮ ಮನೆ ಹೆಣ್ಮಕ್ಳಿಗೆ ಕೊಬ್ಬರಿ ಕುಬ್ಸ ಕೊಡ್ತೀವಿ. ಈ ನಮ್ಮ ಹಳ್ಳಿ ಕಡೆ ಪ್ರತಿಯೊಬ್ಬರು ಕೂಡ ಮದುವೆ ಆಗಿರೋಂಥ ಹೆಣ್ಮಕ್ಳಿಗೆ ಕೊಬ್ಬರಿ ಕುಬ್ಸನ ಕೊಡ್ತಾರೆ. ಹಾಗಾಗಿ ನಾವು ಕೂಡ ನಮ್ಮಿಬ್ಬರು ಅಕ್ಕಂದರಿಗೆ ಕೊಬ್ಬರಿ ಕುಬ್ಸ ಕೊಡೋಣ ಅಂತ ನಾವು ಕರ್ಚಿಕಾಯಿ ಮಾಡ್ತಾಯಿದ್ದೀವಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಂಚಮಿ ಹಬ್ಬ ಪಂಚಮಿ ಹಬ್ಬ ನೋಡ್ರಿ, ನಮ್ಮ ಮನೆ ಬಾಜು ಅಕ್ಕ ಕೂಡ ರೌದುಂಡೆ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾರೆ ಅಂತ ಹೇಳ್ತಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ರಿ. ನಾನು ನೋಡಿ ಕಲಿಯಕ್ಕ ಇವನೇ ನೋಡ್ರಿ. ಹೇಳ ನೀನು ಹೆಂಗ್ ಮಾಡ್ತಾರೆ ಹೇಳಿದ್ದೀನಿ. ಡಾಲ್ಡಾ ಸ್ವಲ್ಪ ಬೆಚ್ಚಗೈತಲ್ಲ, ರವೆ ಹಾಕಿ ಹುರಿಬೇಕು. ಹುರಿದು ಸಕ್ಕರೆ ಹಾಕ್ಬೇಕು. ಸಕ್ಕರೆ ಹಾಕಿ ನೀರು ಹಾಕಿ ಆಣ ಮಾಡ್ಬೇಕು. ಆಣ ಮಾಡಿ ರವೆ ಆಯ್ತು, ಮುಗಿತು. ರೌದುಂಡಿ ಮಳಿ ಬರಕಂತದೆ. ಎಲ್ಲರೂ ಮ್ಯಾಲಿ ಬಂದರೆ ಎಲ್ಲರೂ ಹಾಯ್. ಮಳೆ ಬರ್ತಿದೆ ನೋಡಿ ಗಾಯ್ಸ್. ಹಲೋ ಎಲ್ಲರೂ ನೋಡಿ ಗಾಯ್ಸ್, ಇಲ್ಲಿ ನಮ್ಮ ಮಳೆ ಬರ್ತಿದೆ, ಭಾಳ ಬರ್ತಿದೆ. ಈಗ ನಮ್ಗೆ ಚಳಿ ಇರ್ತಿದೆ ನೋಡಿ ಗಾಯ್ಸ್. ನೀರಿಗೆ ಹೋಗ್ಬೇಕಂದರು, ಅದಕ್ಕೆ ಮಳೆ ಬರ್ತಿದೆ, ಅದಕ್ಕೆ ಇಲ್ಲೇ ನಿಂತಿದ್ದಾರೆ ನೋಡಿ. ನೋಡಿ ಗಾಯ್ಸ್, ಪಚ್ಚಿ ಮಳೆ ಬರ್ತಿದೆ, ಎಲ್ಲರೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನ್ ಮಾಡಕ್ಕ? ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ ನಮ್ಮ ಅತ್ತಿಗೆ ಸಬ್ಸ್ಕ್ರೈಬ್ ಮಾಡಿ.
ಇಷ್ಟೊತ್ತು ಜೋರಾಗಿ ಮಳೆ ಬರ್ತಾ ಇತ್ತು, ಇವಾಗ ಸ್ವಲ್ಪ ಕಡಿಮೆ ಆಯ್ತು. ಮಳೆ ಬರ್ತಿದೆ ಅಂದರೆ ರೈತರಿಗೆ ಮತ್ತು ನಮಗೆ ಎಲ್ಲರಿಗೂ ಖುಷಿ. ಇವತ್ತು ನಮಗೆ ಎಲ್ಲರೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮಳೆ ಬರಕತ್ತ ಜೋರಾಗಿ ಮಳೆ ಬರ್ತಿಲ್ಲ ಅಂತೇಳಿ ಇವತ್ತು ಮಳೆ ಬರ್ತಾ ಇದೆ. ಇವತ್ತು ನಾವು ಮಳೆ ಬರ್ತಿದ್ದಲ್ಲ, ಎಲ್ಲರೂ ರೈತರು ಖುಷಿ. खत्म बाय बाय टाटा गुड बाय गया ಆ ಖುಷಿ ಕಾರಣನೇ ಇದು. ಇವಾಗ ಗೊತ್ತಾಯ್ತಾ ಫ್ರೆಂಡ್ಸ್ ಎಷ್ಟು ಖುಷಿಯಾಗಿದೆ ಅಂತ. ಇಬ್ರು ಹಂಗೆ ತಾನು ನಗಿತಾಳೆ ಗಾಯ್ಸ್. ಒಳ್ಳೆಂಗ್ ಬರ್ತದಿತ್ತು, ಅದಕ್ಕೆ ಒಳ್ಳೆಂಗ್ ಬರ್ತಿತ್ತು. ಅಲ್ಲಿ ನೋಡಿ, ಅಲ್ಲಿ ತಳಗೆ ಮಳೆ ಬರ್ತೈತಿ, ನೀರು ನಿಂತೆ. ಅದಕ್ಕೆ ಇವಾಗ ಅಡುಗೆ ಮಾಡಿ ಬಿಡೋಣ ಅಂತ ಅನ್ಕೊಂಡೀವಿ. ನೋಡಿ ಗಾಯ್ಸ್, ನಾವು ಅಡುಗೆ ಮಾಡಿದ್ದೀವಿ. ಈಗ ಅಡುಗೆ ಮಾಡಕ್ಕೆ ಬಿಡೋಕೆ ಹೊಂಟೀವಿ. ಬನ್ನಿ ಗಾಯ್ಸ್ ನೋಡಿ. ಎಲ್ಲಿ ಬಿಡ್ತಿ? ಯಾಕೆ ಬಿಡ್ತಿ? ಎಲ್ಲಿ ಗೊತ್ತು? ಅವ್ರ ಊರಿಗೆ ನಾವು ಕರ್ಕೊಂಡಿರ್ತೇವೆ ಗಾಯ್ಸ್. ಬರೀ ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು, ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.